ನೋಡು ಇದು ಸಾಧ್ವಿಯ ಸತ್ವ ಪರೀಕ್ಷೆ. ನಾನು ಜಾರಣಿಯಾಗಿದ್ದೆ ನಿಜವಾದ್ರೆ ಆ ನಾಗದೇವತೆ ನನ್ನ ಕಚ್ಚುತ್ತಾ ಇದ್ದೆ. ನಾನು ಗರ್ತಿಯಾಗಿದ್ದೆ ನನ್ನ ಬದುಕಿಸಿ. ನಾನು ಜಾರಣಿಯಾಗಿದ್ರೆ ನನ್ನ ಕಚ್ಚುತ್ತಾ ಇದ್ದೆ. ನಾನು ಗರ್ತಿಯಾಗಿ ನನ್ನನ್ನು ಬದುಕಿಸುತ್ತಾ ಅತ್ತಿಗೆ ಇಷ್ಟಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ. ಇಲ್ಲಿ ಬಿಡಕ್ಕೆ ಕ್ಷಮಿಸುವುದಕ್ಕೆ ನಾನು ಕ್ಷಮಿಸುವುದಕ್ಕೆ ಆ ನನ್ನ ತಂದೆ ಮೈಲಾರಿ ಈಶ್ವರ ಇದ್ದಾನೆ. ನಾನು ದುಡುಕಿ ತಪ್ಪು ಮಾಡಿ ನನ್ನನ್ನು ಕ್ಷಮಿಸಿ. ನಿನ್ನ ಆಸೆ ನಮ್ಮವರು ಜಾಗರಣೆ ಅಲ್ಲ, ಗರತಿ ಅಂದಿ ಸಮಾಜಕ್ಕೆ ತಿಳಿಸ್ಕೊಟ್ಬಿಟ್ರು. ಸೋದರ ಜಮದಗ್ನಿ ಸಂಪತ್ ನನ್ನ ಮಕ್ಕಳು ಅಣ್ಣ ತಮ್ಮಂದಿರ ಒಂದಾದವೆಂದು ಸಂತೋಷ ಪಡಬೇಡ್ರಿ ಮಕ್ಕಳು. ನಿಮ್ಮ ಪಾಲಿನ ನಿಯಮ ನಾನಿದ್ದೇನೆ. ಯಾರೋ ನೀನು? ನಾನು ಯಾರಾದ್ರೆ ನಿಮಗೇನು? ನನಗೆ ಬೇಕಾಗಿರುವುದು ನಿಮ್ಮೆಲ್ಲರ ಹೆಣ. ಮಿಸ್ಟರ್, ನಮ್ಮ ಹೆಣ ನಿಮಗೆ ಬೇಕು. ಯಾರು ನೀನು? ನೀವೇ ನಮ್ಮ ತಂದೆ ತಾಯಿಗಳನ್ನು ಕೊಂದಿದ್ದೀರೆಂದು ಇವತ್ತು ನಿಮ್ಮ ಹೆಣಗೆಡವಲು ಬಂದಿದ್ದಾನೆ ಈ ಅಗ್ನಿದೇವ. ಅಲ್ಲಪ್ಪ, ನಿನ್ನ ತಂದೆ ತಾಯಿ ರಾಜಶೇಖರ ರತ್ನಾನೇ ನನ್ನ ತಂದೆ ತಾಯಿಗಳು. ಜಮದಗ್ನಿ ಅಂದರೆ ಜಮದಗ್ನಿ ಇವನು ಅವಳ ಮಕ್ಕಳು ಒಂದೇ ರಕ್ತದಲ್ಲಿ ಜನಿಸಿದ. ಅಂದರೆ ನನ್ನ ಹೆಸರೇನಪ್ಪ? ನನ್ನ ಹೆಸರು ಅಗ್ನಿದೇವ ಅಂತ. ಅಂದರೆ ಇವನು ಅವಳ ಮಕ್ಕಳು. ನಾನು ನಮ್ಮನ್ನು ತಂದೆ ತಾಯಿಗಳನ್ನು ಕೊಂದ ಯಾರು ಹೇಳಿದಪ್ಪ? ದೇಸಾಯಿ ಗೌಡ ಪಾಟೀಲರೇ ಹೇಳಿದ್ದಾರೆ, ನೀವೇ ನನ್ನ ತಂದೆ ತಾಯಿಗಳನ್ನು ಕೊಂದಿದ್ದೀರೆಂದು. ಆ ದೇಸಾಯಿ ಗೌಡ ಆ ಪಾಟೀಲನೇ ನನ್ನ ತಂದೆ ತಾಯಿಗಳನ್ನು ಕೊಂದಿದ್ದು. ಯಜಮಾನ್ರೆ, ಏನು ಮಾತನಾಡುತ್ತಿರುವಿರಿ? ಹಣದ ಆಸೆಗಾಗಿ ಸಮಯ ಸಾಧಿಸಿ ನಿನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿ ನಿನ್ನ ಮನೆಗೆ ಬೆಂಕಿ ಹಚ್ಚಿ ಅವಳ ಮಕ್ಕಳಾದ ನಮ್ಮೊಬ್ಬರನ್ನು ಆ ಮನೆಯಲ್ಲಿ ಬಿಟ್ಟು ಹೋಗಿದ್ರು. ಅದರಲ್ಲಿ ಒಂದು ಕೂಸನ್ನು ಆ ಜಮದಗ್ನಿ ನೀನು ಬೆಂಕಿಯಲ್ಲಿ ಸತ್ತು ಹೋದೆ ಎಂದು ತಿಳಿದುಕೊಂಡೆ.
ಅದೇ ಕೂಸು ನೀನಪ್ಪ, ಅದೇ ಕೂಸು ನೀನು. ಅಂದರೆ ಈ ಅಗ್ನಿದೇವ ನಿನ್ನ ಸಹೋದರಪ್ಪ, ನಿಮ್ಮ ತಮ್ಮ. ಅಣ್ಣ ಲೇ ಮಗನೇ ದೇಸಾಯಿ ಗೌಡ, ಇನ್ನು ಮುಂದೆ ನಿನ್ನ ತಾಯಿಯ ಭೂಗರ್ಭದಲ್ಲಿ ಎದುರು ಬಿಡಲಾರ ಮಗನ ನಿನ್ನ. ಏ ಮಗನ ಪಾಟೀಲ, ನೀನು ಆ ತಾಳಪ್ಪ ತಾಳದಲ್ಲಿ ಅಡಿಗೆ ಕುಳಿತರು. ಈಗಲೇ ಬರುತ್ತಿದ್ದೇವೆ ಜೋಡವಳಿಗಳಾಗಿ ನಿನ್ನ ಕಪ್ಪಿದ ದೇಹವನ್ನು ಹರಿದು ತಿನ್ನಲಿಕ್ಕೆ. ನಮ್ಮ ಬಾಯಿಗೆ ಹೋಗೋಣ ಬಾರಣ್ಣ. ಯಾರೋ ನೀನು? ನಿಂತ್ಕೋ. ಏನು ಪಾಟೀಲ ಇದು ನೀನು ಮಾಡುತ್ತಿರುವ ಏಸಿ ಕೆಲಸ? ಅಣ್ಣ ಹಾಕಿ ಸಾಕಿ ಸಲಹಿದ ನನ್ನ ಮನೆಯಿಂದ ಹಣ ದೋಚಿಕೊಂಡು ಹೋಗುವುದು ಏಸಿ ಕೆಲಸ ಅಲ್ಲವೇ? ನಾನು ದುಡಿದೆ, ನಿಮ್ಮಪ್ಪ ದುಡಿದು ಕಳಿಸಿದ್ದಾನೇನೋ ಈ ಆಸ್ತಿಯನ್ನು? ಈ ನಮ್ಮಪ್ಪ ಆಸ್ತಿಯನ್ನು ತೆಗೆದುಕೊಂಡು ಹೋಗುತ್ತಿರುವೆನೋ ನಾನು? ಏನು ಮಾತನಾಡ್ತಿರೋ ಪಾಟೀಲ? ನಿಜವನ್ನೇ ಮಾತನಾಡಿದರೆ ದೇಸಾಯಿಗೌಡ. ನನ್ನ ಆಸ್ತಿ ನಿಮ್ಮಪ್ಪನ ಆಸ್ತಿ ಹೇಗಾಗಿದೆ? ನೀನು ನನ್ನ ತಂದೆ ಕೊಂದಂತೆ ನಾನು ನಿನ್ನ ಕೊಂದರೆ ಅದು ನಮ್ಮಪ್ಪನ ಆಸ್ತಿ ಆಗೋದಿಲ್ವಾ? ಪಾಟೀಲ ಏನು ಮಾತನಾಡ್ತಿರೋ? ನೀನು ಹಿಂದೆ ಕೊಲೆ ಮಾಡಿದ ಸುರೇಂದ್ರ ಯಾರೆಂದು ತಿಳಿದುಕೊಂಡಿರುವೆ. ನನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿರುವ ಮ್ಯಾನೇಜರ್. ಆ ಮ್ಯಾನೇಜರ್ ಮಗನೇ ಈ ಸುರೇಂದ್ರ ಪಟೇಲ. ದೇಸಾಯಿಗೌಡ, ಮುಗಿತು ನಿನ್ನ ಕತೆ. ಪಾಟೀಲ ನನ್ನನ್ನು ಏನು ಮಾಡಬೇಡ, ನಿನಗೆ ಏನು ಬೇಕಿದ್ದಳು ಕೊಡುತ್ತೇನೆ. ನನಗೆ ನಿನ್ನ ತಂಗಿ ರೇಣುಗಳ ಕೊಟ್ಟು ಮದುವೆ ಮಾಡಬೇಕು. ಆಯ್ತು, ನನ್ನ ತಂಗಿ ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ. ದೇಸಾಯಿ ಗೌಡ, ಲೇಖನಿ ದೇವ, ನನ್ನ ಹೆಸರು ಹಿಡಿದು ಕರೆಯುವಷ್ಟು ಸೊಕ್ಕು ಬಂದಿತ್ತು ನಿನಗೆ? ನಿನ್ನ ಹೆಸರು ಅಷ್ಟೇ ಯಾಕಲೇ, ನಿಮ್ಮಪ್ಪನ ಹೆಸರು ಕೂಗಿ ಕರೆಯುತ್ತೇನೆ. ಕುಂಡಿಗಳ ಅಗ್ನಿದೇವ ಜಮದಗ್ನಿ, ಇಲ್ಲಿಗೆ ಬಂದಿರುವರೆ ನೀವು? ನಿಮ್ಮ ತಲೆ ಕಳೆದ ಪರಮಾತ್ಮನ ಪಾದಕ್ಕೆ ಕಳಿಸಲಿಕ್ಕೆ ಬಂದಿದ್ದೇವೆ ಜೋಡಹುಲಿಗಳಾಗಿ. ಲೇ ಮಗನೇ ದೇಸಾಯಿ ಗೌಡ, ನೀನು ನನ್ನ ಮುಂದೆ ನಿಂತಷ್ಟು ನನ್ನ ರೋಮದಲ್ಲಿನ ರಕ್ತ ಎಪ್ಪುಗೊಟ್ಟುತ್ತದೆ. ಅದಕ್ಕಾಗಿಯೇ ನೀನು ನನ್ನ ಮುಂದೆ ನಿಲ್ಲಬಾರದು. ಸಾಯ ಮಗನೇ. ಇಲ್ಲಿ ತನಕ ಯಾರು ಕೈ ಬಿಟ್ಟಿತ್ತು ಅಂತ ಮಾಡಿದ್ದೆ ಮುಗೀತಲೇ ಮಗನೇ. ಇಲ್ಲಿಗೆ 22 ವರ್ಷಗಳಿಂದ ನನ್ನ ಎದೆಯಲ್ಲಿ ತಗದೆ ಉರಿಯುತ್ತಿರುವ ಸೇಡಿನ ಕೆಂಡ ಮುಕ್ತಾಯಗೊಂಡಿದ್ದು. ಅಂತೂ ನಾನು ನನ್ನ ನತ್ತಿಗೆಯ ಮಾಂಗಲ್ಯ ಉಳಿಸಿದ ಮೈದರನೇ ಆಗಿಬಿಟ್ಟು ಎಲ್ಲರಿಗೆ ನನ್ನ ವಂದನೆಗಳು.